ಸ್ಥಳಕ್ಕೆ ಸಹೋದರ, ಅಣ್ಣ ಮತ್ತು ತಂದೆಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗಂಗೂರಿನಲ್ಲಿ ನಡೆದಿದೆ. 70 ವರ್ಷದ ದೇವೇಗೌಡ ಹಾಗೂ 50 ವರ್ಷದ ಮಂಜುನಾಥ್ ಕೊಲೆಯಾದ ದುರ್ದೈವಿಗಳಾಗಿದ್ದು, 47 ವರ್ಷದ ಮೋಹನ್ ಕೊಲೆ ಮಾಡಿರುವ ಪಾಪಿ. ಕೆಲ ದಿನಗಳ ಹಿಂದೆ ತಂದೆ ದೇವೇಗೌಡ ಆಸ್ತಿ ಮಾರಾಟ ಮಾಡಿತ್ತು. ಆಸ್ತಿ ಮಾರಾಟ ಮಾಡಿದ ಹಣ ನೀಡಿಲ್ಲ ಎಂದು ಗಲಾಟೆ ಮಾಡಿದ್ದ ಪುತ್ರ ಮೋಹನ್ ತಡರಾತ್ರಿ ಮನೆಗೆ ಬಂದು ಸಹೋದರ ಮಂಜುನಾಥ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಜಗಳ ಬಿಡಿಸಲು ಬಂದ ತಂದೆಗೂ ಮಚ್ಚು ಹಾಗೂ ಕೊಡಲಿಯಿಂದ ಹೊಡೆದಿದ್ದಾನೆ. ಇದನ್ನ ತಡೆಯಲು ಬಂದ ತಾಯಿ ಮೇಲೂ ಅಟ್ಯಾಕ್ ಮಾಡಿದ್ದಾನೆ. ತಾಯಿ ಜಯಮ್ಮ ಮನೆಯಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದು, ರಾತ್ರಿ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಇನ್ನು ಕೊಲೆ ಮಾಡಿದ ಪಾಪಿ ಮಗ ರಾತ್ರಿಯೆಲ್ಲ ಮನೆಯಲ್ಲೇ ಮಲಗಿದ್ದು, ತನ್ನ ಸಹೋದರಿಗೆ ಕರೆ ಮಾಡಿ ಅಪ್ಪ ಹಾಗೂ ಅಣ್ಣನನ್ನ ಕೊಲೆ ಮಾಡಿದ್ದೀನಿ, ನನಗೂ ಏಟಾಗಿದೆ, ಬಂದು ಆಸ್ಪತ್ರೆಗೆ ಸೇರಿಸು ಎಂದು ತಿಳಿಸಿದ್ದಾನೆ. ಇನ್ನು ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಆರೋಪಿಯನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಬೆಳಿಗ್ಗೆ 6:15 ಸಮಯದಲ್ಲಿ ಪೊಲೀಸರು ಗಂಗೂರು ಗ್ರಾಮದ ಸೇರಿದ ದೇವೇಗೌಡ ಮತ್ತು ಮಗ ಮಂಜುನಾಥ್ ಅವರು ಕೊಲೆ ಆಗಿರೋದು ಮಾಹಿತಿ ಬಂತು. ಅದರಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಆಫೀಸರ್ಸ್ ಬಂದು ನೋಡಿದ್ರು ಮತ್ತು ಊರಿನವ್ರು ಹೇಳಿದ ಪ್ರಕಾರ ನಮ್ಮ ಪ್ರಮುಖ ತನಿಖೆಗೆ ಏನು ಬಂದಿದೆ ಅಂತಂದರೆ, ಏನು ಡಿಸೀಸ್ಡ್ ಮಂಜುನಾಥ್ ಮತ್ತು ಅವ್ರ ತಂದೆ ದೇವೇಗೌಡ ಆಗಿದ್ದಾರೆ, ಅವ್ರಿಗೆ ಅವ್ರ ಮಗ ಮತ್ತು ತಮ್ಮನಾದ ಮೋಹನ್ ಕುಮಾರ್ ಅಲೇಜ್ ನಾಗರಾಜ್ ಅವರು ಕೊಲೆ ಮಾಡಿದ್ದಾರೆ. ಈಗ ಅವ್ರ ಅಮ್ಮ ಜಯಮ್ಮ ಇದ್ದಾರೆ, ಅವರು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ವಿ. ಈಗ ನಾವು ಅಕ್ಯೂಷನ್ ಡಿಸೈಡ್ ಮಾಡಿದ್ವಿ. ಬಾಡಿ ಮನೆ ಒಳಗಡೆ ಬಾಡಿ ಈಗ ನಾವೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಜಸ್ಟ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾವು ಪ್ರೊಸೀಜರ್ಸ್ ಎಲ್ಲ. ಯಾವ ನಮಗೆ ತನಿಖೆಯಲ್ಲಿ ಕಂಡು ಬಂದಿರೋದು ಅವರು ದುಡ್ಡಿನ ವಿಚಾರಕ್ಕೆ ಲ್ಯಾಂಡನ್ನು ಮಾರಾಟ ಮಾಡಿದ್ದಾರೆ ಮತ್ತು ಅದು ಸ್ವಲ್ಪ ದುಡ್ಡು ಬಂದಿದೆ. ಆ ದುಡ್ಡನ್ನು ಶೇರ್ ಮಾಡೋ ವಿಚಾರದಲ್ಲಿ ಮತ್ತು ನಮಗೆ ಶೇರ್ ಕೊಡಿ ಅಂತ ವಿಚಾರದಲ್ಲಿ ಗಲಾಟೆ ಆಗಿದೆ ಅಂತ ನಮ್ಮ ತನಿಖೆಯಲ್ಲಿ ಬಂದಿದೆ. ಆದರೆ ನಾವು ಈಗ ಕಂಪ್ಲೇಂಟ್ ಬಂದಾದ್ಮೇಲೆ ಮತ್ತು ನಾವು ವಿಚಾರಣೆ ಸ್ಟಾರ್ಟ್ ಆದ್ಮೇಲೆ ನಮಗೆ ಪೂರ್ತಿ ಮಾಹಿತಿ. ಯಾವ ರೀತಿ ಸದ್ಯಕ್ಕೆ ತಲೆಯಲ್ಲಿ ಲೇಟ್ ಆಗಿದೆ. ಸೊ ನಮ್ಗೆ ಬಂದಿರೋದು ತಲೆ ಲೇಟ್ ಆಗಿದೆ. ಬಟ್ ವಿ ವಿಲ್ ಹ್ಯಾವ್ ಟು ಸಬ್ಜೆಕ್ಟ್ ದ ಬಾಡಿ ಟು ಫಾರೆನ್ಸಿಕ್ಸ್.